Hey guys, so welcome back to Mr. and Mrs. YouTube channel. ನಿನ್ನೆ ನಮ್ಮ ಅಣ್ಣವ್ರ ಮದುವೆ ಆಗೈತಿ. ಇವತ್ತು ಒಂದು ಕಡೆ ದೇವ್ರಿಗೆ ಹೊಂಟೀವಿ. ಅಂದ್ರೆ ನಮ್ಮ ವೈನಾರು ಇಲ್ಕಲ್ ಸೈಡ್ನವ್ರೆ. ಸೊ ಇಲ್ಕಲ್ ಸೈಡು ಯಾವುದೋ ದೇವ್ರು ಐತಂತ ಅಲ್ಲಿ ಹೋಗಿ ಪುಣ್ಯಕ್ಷೇತ್ರಕ್ಕೆ ಹೋಗಿ ಆಶೀರ್ವಾದ ತೊಗೊಂಡು ಬರಬೇಕು. ಹೊಂಟೀವಿ. ಇವತ್ತು ಕಾರ್ಯಕ್ರಮ ಅದೇ ನಮ್ಮದು. ಮತ್ತೇನೇನದಾವು ಇನ್ನು ಭಾಳ ಅದಾವೆ ಕಾರ್ಯಕ್ರಮಗಳು. ನಮ್ಮ ಅಪ್ಪರು ಮನೆ ದೇವ್ರಿಗೆ ಹೋಗಿ ಬಂದಾರೆ. ಆರವನ ಇವತ್ತೆ ಒಂದು ಅಲಂಕಾರ ಮಾಡ್ಕೇಸಿ ಒಂದು ಇದು ಮಾಡೋದೈತೆ ಅವ್ನು ಏನು ಪರಶುರಾಮನ್ ಮಾಡ್ತಾರಲ್ಲ ಆ ಥರ ಮಾಡಿ ಕಳಿಸ್ಬೇಕಾಗಿತ್ತು. ಪರಶುರಾಮನ್ ಕಳಿಸುವಂಥ ಕಾರ್ಯಕ್ರಮ ಐತಿ ಇವತ್ತು. ಸೊ ಅದಕ್ಕಂತೇಳಿ ಚಂದ ಇರ್ತಾನೆ. ಹೆಂಗಿರ್ತಾನೆ ಆರವ ಪರಶುರಾಮನ ಮಾಡಿದರೆ ಹೆಂಗಿರ್ತಾನೆ ಅಂತೇಳಿ ನಾನು ಎಕ್ಸೈಟ್ಮೆಂಟ್ ಒಳಗದೀನಿ. ನೋಡು ಸಂಜೆನಾಗ ಬಂದು ಕೇಸಿ ಮಾಡ್ಬೇಕು ಅವಾಗ. ಸೊ ಈಗಂತರೂ ಹೊಂಟೀವಿ. ಬರ್ರಿ ಹೋಗಿ ಬರುವ. ಯಾರು ಇಲ್ಲ ಅಂತಲ್ಲ, ಮುಂದೆ ಬರ್ತಾರೆ. ಗಾಡಿ ತೊಗೊಂಡು ಮನೆ ಕಡೆ ಹೊಂಟಿನ. ಈಗ ಅಮಾಸಿ ದಿನ ಗಾಡಿ ತೊಳಿಬೇಕು. ಇವತ್ತು ದೊಡ್ಡ ಅಮಾಸಿ ಇತ್ತಂತ ಇವತ್ತು ಗೊತ್ತಾಗಿದ್ದು. ಅದಕ್ಕೆ ಎಲ್ಲರೂ ತೊಳ್ಯಾಬಿಟ್ಟಿದ್ದು ನೋಡಿ ನಾನು ತೊಳ್ಯಾಬಿಟ್ಟಿ. ಮತ್ತೆ ಒಳ್ಳೆ ಹಂಗೆ ಕೂತಲ್ಲ ಕಟ್ಸಿದೆ ನೀವು ಬಿಡ್ತೀನಿ. ದಾರಬಲ ಬಂದ ನೋಡಿ ತೋತ ಮುಖ್ಯ ಇಲ್ಲ ಅದಲ್ಲ. ಹಾಂ ಮುಖ್ಯ ಈ ಕಡೆ ಬಾ. ಇಲ್ಲಿ ಹುಡುಗರ ವ್ಯಾಪಾರ ಆಗುತ್ತೆ. ಈ ಕಡೆ ಬಾ, ಈ ಕಡೆ ಬಾ. ಇಲ್ಲಿ ಬಾ ಅದರ ಬಾ. ಇಲ್ಲಿ ಬಾ, ಇಲ್ಲಿ ಮ್ಯಾಲೆ ಬಾ. ಹಾಂ ಇಲ್ಲಿ ಬಾ. ಹತ್ತುತ್ತೆ ಯಾರಿಗೆ ಖರ್ಚು ಬರ್ತಾ ನೋಡು. ಐಸ್ ಕ್ರೀಮ್ ಬಾ ಬಾ. ಇಲ್ಲಿ ಮುಖ್ಯ ಹುಡುಗರು ಭಾಳ ಅದಾರ. ಬಾ ಇಲ್ಲಿ ಕೊಡೋದೈತು ಇದು ಬೇರೆ ಮಾಡಿಲ್ಲ ಅಂದ್ರೆ ಲಿಂಬೆಹಣ್ಣು ಇದು ಮಾಡ್ತೀವಿ. ಏನು ಲಿಂಬೆಹಣ್ಣು ಹಾಕ್ತೀವಿ. ಇನ್ನೂಕೊಂದು ಸ್ವಲ್ಪ ಬರಾಗ್ತೀವಿ. ಫ್ರೆಶ್ ಒಂದು ನಾವೇ ಕಟ್ ಮಾಡಿಸ್ಕೊಂಡ್ರೆ ಬರೋಬ್ಬರಿ ಇರ್ತೈತಿ. ಸ್ಕಿಲ್ ನೋಡ್ರಿ ಅವ್ರು ಕಟ್ ಮಾಡೋದು. ಹಾಂ ಸೇಮ್ ಗೋಲ್ಡ್ ಸುರೇಶ್ ಕಾಣುತ್ತೆ. ಗೋಲ್ಡ್ ಸುರೇಶ್ ಕಾಣುತ್ತೆ. ಕಟ್ ಮಾಡಲ್ಲ ಡೌನ್ ಕಟ್ ಮಾಡಿ ಪೀಸ್ ಮಾಡ್ತಾಣ. ಏನು ರೀ ಸೆಂಟ್ರಿಗೆ ಹೇಗಾಗಿದ್ದೀರಿ? ಬಿಸಿಲಿಗೆ ಹಾಕೋ ಸರ್ ಹಣ್ಣು ನೀವು ತಿಂದು ನೋಡ್ರಿ. ಏನಾರು ಒಂದು ಪೀಸ್ ಕಟ್ ಮಾಡಿ ಕೊಡ್ತೀನಿ ನೋಡ್ರಿ. ಅವು ಬರ್ತಾವಲ್ಲ ಮತ್ತೆ ಯಾಕಂದ್ರೆ ಹಣ್ಣು ಒಳ್ಳೆ ಸರ್. ಇಲ್ಲ ಇಲ್ಲ ಗೊತ್ತದಲ್ಲ ಕಾಣೋದು ಹಂಗೆ ಅದು ಗೊತ್ತದಲ್ಲ. ಯಾಣ ಕಟ್ ಮಾಡ್ತೀವಿ ನಮ್ಮ ಮಂದಿ ಸಿಂಗಾಪುರಕ್ಕೆ ಬರತ್ತಾರ ಬರ್ತಾರೆ. ಪರವಾಗಿಲ್ಲ ಓಕೆ. ಶರ್ಟಿಗೆ ಹಚ್ಬೇಡ್ರಿ. ಸ್ವಲ್ಪ ದೂರ ಇರ್ತದೆ. ಹೈಜೀನ್ ಮೇಂಟೈನ್ ಮಾಡ್ಬೇಕು ಸ್ವಲ್ಪ. ಎಷ್ಟು ತೊಂದು ಡಬ್ಬಿ ತೊಂದಿಲ್ಲ ಹೇಳು. ಸಣ್ಣವ್ರ ತಿಂತಿದ್ವಿ ಇವೊಂದು ಮತ್ತು ಕೆಂಪು ಜಾಮೂನು ಬರ್ತಿದ್ವು. ಇದ್ರಾಗ ಹಿಂಗೆ ಫಿಟ್ ಕೊಡ್ತಿದ್ರು. ಕರಡಿ ಶ್ರೀ ಬಸವೇಶ್ವರ ನಮಃ. ಗೂಗಲ್ ಮರಿ ದುರ್ಗಾಂಬಿಕೆ ಒಳ್ಳೆ ಬಜ್ಜಿ, ಮಿರ್ಚಿ ಬಜ್ಜಿ, ಉಳ್ಳಾಗಡ್ಡಿ ಬಜ್ಜಿ ಏನ್ರಿ ತಿನ್ನಕ್ಕೆ ಮಜಾನೇ ಬೇರೆ. ಅಲ್ಲಿಂದ ಗಮ್ ಅಂತ ಸ್ಮೆಲ್ ಬರೋದೈತಿ. ಅದಕ್ಕೆ ಬಿಡಂಗೆ ಅನಿಸ್ತದೆ. ತಿನ್ನು ಮಗಳು ತಿನ್ಬೇಕಂದ್ರೆ ತಿನ್ಬೇಕು. ಪುಣ್ಯಕ್ಷೇತ್ರಗಳನ್ನ ರೌಂಡ್ ಹಾಕೊಂಡು ಲಾಸ್ಟಿಗೆ ಬಂದಿದ್ದು ಗೂಗಲ್ ಮರಿ ದುರ್ಗಾಂಬಿಕೆ ದೇವಸ್ಥಾನ. ಇದು ಫುಲ್ ಗುಡ್ದಾಗ ಐತಿ. ಗುಡ್ದ ಒಳಗೆ ಗುಹೆ ಥರ ಐತಿ. ಒಳಗೆ ಹೋಗ್ಬೇಕು. ಮಸ್ತ್ ಐತೆ ಒಂಥರ ದೇವಸ್ಥಾನ. ಯುನೀಕ್. ಬಜ್ಜಿ ಸ್ವಲ್ಪ ಲಿಮಿಟೆಡ್ ಇದ್ದು ಇದ್ರಾಗ ಇದ್ದಿದ್ದಿಲ್ಲ. ಸ್ವಲ್ಪ ತೊಗೊಂಡು ಹೆಂಗೋ ಕೊಟ್ಟಾರ ಅವ್ರು ನಮಗೆ. ಅವು ಬಜ್ಜಿ ಜಾಸ್ತಿ ಸಿಗಲಿಲ್ಲ. ಒಂದೊಂದೇ ಸಿಕ್ಕಾವು. ಸಿಕ್ಕಿದ್ದು ಶಿವ ನಮ್ಮ ಕಾಂಪಿಟೇಷನ್ ಭಾಳ ಐತಲ್ಲ ಬಜ್ಜಿಗೆ. ಹೋಗುವ ಅಣ್ಣ. ಈಗ ಲಾಸ್ಟ್ ಬಂದಿರೋದು ಕೂಡಲ ಸಂಗಮ. ಇಲ್ಲಿ ಈಗ ಪಾಸಿಂಗ್ ಬಿಡ್ಬೇಕು ಲಾಸ್ಟಿಗೆ.
ಹಾಂ ಅಣ್ಣಾರ್ದು ಭಾಷೆ ಈ ಅಣ್ಣಾರ್ದಲ್ಲ ಇನ್ನೊಂದು ಅಣ್ಣಾರ್ದು ಇವ್ರ ದಿನ ಲೇಟ್ ಐತಿ ಮದುವೆ. ಓಕೆ ನೀರು ಕತ್ಲೈತಿ, ಅಂಜಿಗೆ ಬರೋತೈತಿ. ಏನು ಮೊಸರು ಗಿಸರು ಇರ್ತಾವಂತೆ. ಒಂದು ಸ್ವಲ್ಪ ನೀರು ಕೊಟ್ಬಿಡೋ ಮರ, ನನಗೆ ಅಂಜಿಗೆ ಬರ್ತೈತಿ ಕತ್ತಲ ಹಂಗೆ ಹೋಗಕ್ಕೆ ಬಿಡು. ಹಾಂ ಥ್ಯಾಂಕ್ ಯು ಸಾಕು. ಇಲ್ಲಿಂದ ಅಣ್ಣ ತಗೋ, ಪವಿತ್ರ ಅದು ನೋಡು. ಭಾಳ ದಿನ ಆಗಿಂದ ಬಂದು ಪಾಪಿ ಜೊತೆ ಆಟ ಆಡತ್ತಾನೆ. ಫುಲ್ ಬಿಸಿ ಆಗಿಬಿಟ್ಟಿದೆ ಮುದ್ದಾದಾಗ. ಕೂಲರ್ ಇದು ಮಾಡೋದು ಇದಾಗಿಲ್ಲ ಸ್ವಲ್ಪ ದೋಸೆ ಕುದಿಗಿ ಆಗ್ಯಾವ. ಮತ್ತು ಈ ಪೌಡ್ರ ತರಿಸಿ ಹಚ್ಚಿದೆ. ಆಮೇಲೆ ಫಸ್ಟಿಗೆ ಬೆವ್ರ ಸಾಲಿ ಪೌಡ್ರ್ ತರಿಸಿದ್ದೆ. ಆಗ ಅವರ ಅಂದ್ರಂತ ಮೆಡಿಕಲ್ನವರು, ಆ ಸಣ್ಣ ಹುಡುಗಿ ಹಚ್ಬಾರ್ದಂತ ಅಂದು ಇದು ತಗೋರಂತ ಇದು ಕೊಡ್ತಾರೆ. ಪೌಡ್ರ್ ಕೊಟ್ಟಿಲ್ಲ. ಇಲ್ಲ, ಬರೀ ಎಣ್ಣೆ ಹಚ್ಚು. ಈ ಹೆಸರು ಹಿಡಿದಿನ ಸಾಬೂನು ಹಚ್ತೀನಿ ಅಂದ್ರೆ ನಮ್ಮ ಅಮ್ಮ ಹಚ್ಚಿಸ್ಕೊಡಲ್ಲ. ನೀನೇನು ಗೊತ್ತಿತ್ತು ಸುಂದ್ರ ಅಂತ ಎಣ್ಣೆ ಹಚ್ಚಿ ಯಾರು ಹಾಕಿಬಿಡ್ತಾರೆ. ನೋಡಿ ಹೆಂಗೈತಿ ಪ್ರಪಂಚ ಅವ್ರಿಗೆ. ಇಲ್ಲ ಆಕಿನ ತೋರ್ಸಾಕತ್ತೀನಿ. ಆಕಿಂದಿಲ್ರಿ ಆಕಿನ ತೋರ್ಸಲ್ಲ. ಆಕಿಂದಿಲ್ರಿ. ಹಾಂ ನೋಡಿ ಹೆಂಗೈತಿ ಪ್ರಪಂಚ. ಹಾಡು ಅವನ್ನೆಲ್ಲ ನೋಡಿಲ್ಲ ನೀನ. ತೋರಿಸಿ ನೀನ ಭಾಳ ಅದಾವ ತೋರಿಸು. ಹ್ಞೂ ಒಬ್ರು 5 ತಿಂಗಳ ತಕ ಒಟ್ಟ ಕೈ ಅಳಿಗಾಡ್ಸಲ್ಲ. ಒಟ್ಟ ಕಿವಿ ಎಲ್ಲ ಕೈ ಕಕ್ಕೊಂಡು ವೈಪ್ಸ್ ತರಿಸ್ಬೇಕೇನೇನ? ಅವಾಗಿನ ದಿನ ಖಾಲಿ ಆಗಿಲ್ಲ ಅಯ್ಯೋ ಅದಂತ ವರ್ಷಲ್ಲ ವರ್ಷಕ್ಕೆ ಇವನ ಯೂಸ್ ಮಾಡೋದು ಜಾಸ್ತಿ. ಮುಂಚೆ ಕುತ್ತಿಗೆ ಸಿಕ್ಕೋತಿದ್ದು ನೀರ್ಲಾಗ. ಈಗ ಇಲ್ಲಿ ನೀರು ಹಂಗೆ ಮಾರಿಗೆ ಸಿಡಿಸ್ಕೊಳ್ಳೋದು, ಕೂಲ್ ಆಗೋದು, ಹಂಗೆ ನೀರ್ಲಣ್ಣು ತೊಳ್ಕೊಳ್ಳೋದು, ತಿನ್ನೋದು. ತಳಗೆಲ್ಲ ಭಾಳ ಬಿದ್ದವು, ತಳಗೆ ಬಿದ್ದಿದ್ದು ತಿನ್ನಕ್ಕೆ ಮನಸ್ಸನ್ನ ಹಾಕಿ ಚಲೋ ಅದಾವ. ತಿನ್ನುವ ತೊಳ್ಕೊಳ್ಳೋದು ತಿನ್ನೋದು. ಏನಾಗಿಲ್ಲ, ಚಲೋ ಅದ ಭಾರಿ ಅದಾವ. ಜಾಮೂನ್ ತಿನ್ನಂಗ ಯಾರ ಹತ್ತವ್ರಿ ಗಿಡ? ಏನೋ ಕಾಣಾವತ್ತ ಚಲೋ ಎತ್ತು ಬಿಡು ನಾನು. ಏನಾಗಿಲ್ಲ ತಳ ಬಿಟ್ಟು ಡ್ಯಾಮೇಜ್ ಆಗ. ಹಾಂ ಡ್ಯಾಮೇಜ್ ಆಗಿಲ್ಲ. ಇದು ಭಾರಿ ಕುಳಿ ಐತಿ, ಫುಲ್ ರಸ ಇರ್ತೈತಿ. ಇದು ಮಜಾ ಬರ್ತೈತಿ. ಆದ್ರೆ ಒಂದು ಹಾಳು ಸಿಕ್ತು. ಮಳೆ ಅಂದ್ರೆ ತಾನೇ ಹರ್ಕೋತಾರ, ತಾನೇ ತಿಂತಾರ. ನನಗಂತೂ ತೋರಿ ಮಾವ್ರ ತಿನ್ರಿ ಅಂತೇಳಿ ಹೇಳವಲ್ರು. ಇವೆಲ್ಲ ಭಾರಿ ಅದಾವ. ಆದ್ರೆ ಇವನು ಉದುರಿಸ್ತೀನಿ. ಇಲ್ಲ ಅದಾವ ಬಿಡ್ರಿ, ತಿನ್ನೋತೀನಿ. ಒಂದೊಂದಕ್ಕೆ 5 ರೂಪಾಯಿ ಹಿಡಿದ್ರೆ 20 ರೂಪಾಯಿ ಆಯ್ತಿರ್ಲ. ಯಾಕೆ ಕರೆ 10 ರೂಪಾಯಿಗೆ ಎಷ್ಟು ಕೊಡಾಗ್ತಾರೆ ಗೊತ್ತೇನ್ರಿ? 10 ರೂಪಾಯಿಗೆ 4 ಕೊಡ್ತಾರೆ. ಕೆಜಿಗೆ 200 ಐತ್ರಿ. ಹತ್ತು ಗಿಡ ಬಿದ್ದೆ ಅಂತೀನಿ ಬಿಡು. ಅದು ಕಿತ್ತ ಕಡೆ ತುರ್ಗ ಅದು ಏನಿಲ್ರಿ, ಸುಮ್ಮ ಹಂಗ ಬಿಡ್ರಿ ಸಾಕು.
ಇವ್ರು ತಳಿ ಹಿಡಿತಾರೆ, ನಾವು ಒಂದು ಕಡೆ ಹಿಡಿದಿರ್ತೀನಿ ಬೇಕಾದ್ರೆ. ಹೋರಿ ಹೊರ ನಿಮ್ಮ ಕಿತ್ತಾಪತಿ ಯಾಕಡೆ. ಹಾಂ ಹೋಗು ನಡಿ. ಎಲ್ಲಿ ಇಲ್ಲೇ ಉದುರ್ಸವ್ರೆ. ಹಾಂ 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 ಎಲ್ಲ ಇಲ್ಲೇ ಬಿಡ್ತಾ. ಹಾಂ ನೈಸ್ 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 ನೈಸ್, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಗುಡ್ ನೋಡು. ಹಾಂ ಒಳ್ಳೆ ಹೊಡೆತ ದಾಂಡಿಗನಿಂದ ಎಲ್ಲ ಸಿಕ್ಸು ಪೂರು ಬೀಳ್ತಿದ್ದಾವೆ. ಆತತ್ತು ಸ್ವಲ್ಪ ಹಿಂದಕ್ಕೆ ಹೋಗು ಶ್ರಾವ್ಯ ಹಿಂದಕ್ಕೆ ಹೋಗು. ಹಿಂದಕ್ಕೆ ನಡಿ ಶ್ರಾವ್ಯ. ಇನ್ನ ಸರಿ ಏಯ್ ಸಮ, ನೀನು ಬರೇ ಕಾರ್ಬಾರ್ ಮಾಡಬೇಡಿ, ಇಲ್ಲಿ ನೋಡು ಬಂದ್ ಕೇಸಿ ಏನು ಮಾಡೋಕ್ಕೆಲ್ಲ ಬಿಡಕ್ಕಿನಿ. ಏನು ಆತತ್ತೋಗು. ಹ್ಞೂ ಜಗ್ ನೀವು ಒಂದೇ ಕಡೆ ಇಳಿಸ್ರಿ ಅವನ ಕರೆಕ್ಟಾಗಿ. ಯಾಕೆ ಏನು ಕಸಕ್ಕೆ ಬಿದ್ದು ಇವಿಷ್ಟು, ಇಲ್ಲೊಂದಿಷ್ಟು ಇಷ್ಟು ಸಿಕ್ಕಾವು. ಇವನು ನಮ್ಮ ಅವ್ವ ಒಯ್ಬೇಕು ಇವನಿಗೆ. ಹತ್ತಿ ಗಿಡದಾಗ ಮಂಗೆ ಕೂತಿರ್ತೈತಿ. ಹಾಂ ಒಂದ್ ಮಸೂಳು ಬರ್ತೈತಿ. ಹ್ಮ್ ಹತ್ತಿ ಕೊಡು ಅಂತೈತಿ. ಹತ್ತಿತೈತಿ ಮತ್ತ ಅದ್ರ ಹೆಂಡತಿಗೆ ಒಯ್ತೈತಿ. ಅದನ್ನ ನೋಡು. ಆಮೇಲೆ ಏನಾಗತ್ತ? ಆಮೇಲೆ ಕೋತಿ ಹಿಡ್ಕೊಂಡ್ ಹೋಗ್ಬಿಡ್ತೈತಿ. ನೋಡ್ರಿ ಹೈ ಫ್ರೆಂಡ್ಸ್, ನೋಡಿ ಎಲ್ಲಾರಿ ಹೈ ಫ್ರೆಂಡ್ಸ್. ಏನಂದ ಹೈ ಫ್ರೆಂಡ್ಸಾ? ಮತ್ತೆ ಹೈ ಫ್ರೆಂಡ್ಸ್ ಎಲ್ಲ ಹೊಲ ನೋಡ್ರಿ. ಹೈ ಫ್ರೆಂಡ್ಸ್, ಇವ್ರು ನೋಡಿ ಮಾಮ ಹೆಂಗ್ ಹೊಂಟಾನ್ರಿ. ಇರ್ಲಿ ಅಂತ ತಗೊಂಡು ಅಜ್ಜಿ ಅಂತ ಹೇಳಿ ಹೊಂಟಾನ. ಇವ್ರಿಬ್ರು ಹೆಂಗ್ ಬರ್ಕತ್ತಾರ ನೋಡ್ರಿ. ಈಕಿನ ಚಿಟ್ಟಮ್ಮ ಸಮೃದ್ಧಿ, ಈಕೆ ಸಮೃದ್ಧಿ. ಈಕೆ ಇಲ್ಲಿ ನೋಡ್ರಿ ಹ್ಯಾಂಡ್ ಮಾಡೋ ಇವ್ರು ನೋಡ್ರಿ. ಸಿರ್ದಾರ್ ಕಾಕ ಹೆಂಗ ಮಾವಿನಕಾಯಿ ಹರಕತ್ತಾನ. ಇವ್ರ ಎಸ್ ಕಾಕರಿ ಇವ ನೋಡ್ರಿ ಮಾವಿನಕಾಯಿ ಹರ್ಕೊಂಬಂದಾನ. ಹಾಯ್ ಫ್ರೆಂಡ್ಸ್, ನೋಡ್ರಿ ನಮ್ಮ ಹೊಲಕ್ಕೆ ಬರಕತ್ತ ನೋಡ್ರಿ. ಇವಾ ಟೈಮ್ ಬರೀ 3 ಆಗೈತಿ. 3ಕ್ಕೆ ಯಾವ ಥರ ಕ್ಲೈಮೇಟ್, ಒಂದು ಸಂಜೆ 5-6 ಅನ್ನತ್ಲಿ ಮಸ್ತ್ ಐತಿ. ಪಾಪುಗ ಇಲ್ಲೆಲ್ಲ ಸ್ವಲ್ಪ ಕುತ್ತಿಗೆ ಬಲ್ಲಿ, ಸ್ವಲ್ಪ ಇಲ್ಲಿ ಮೊಣಕೈ ಸ್ವಲ್ಪ ಬೆವ್ರು ಸಾಲಿ ಆಗ್ಬಿಟ್ಟವು. ನೋಡೋಕ್ಕಾಗಲಿ ನಾನು ಒಂದು ಥರ ಅನ್ಸುತ್ತೆ. ಏನು ಮಾಡ್ತಾರೆ ಆಕಿ ಇರಿಟೇಟ್ ಆಗಿದ್ದು ನನಗೆ ಆಗಾಕೂತೈತೇನಂತ ಅನ್ಸುತ್ತೆ. ಅದು ಮಕ್ಕಳು ಅಂದ್ರೆ ಕರೆ ಅದು ಬೇರೆ ಯಾವುದೋ ಪಾಪು ನೋಡ್ಕೇಸಿ ಅದು ಅನ್ಸೋದಕ್ಕಿಂತ ನಮ್ಮ ಮಕ್ಳಿಗೆ ನಮಗಾಗುತ್ತಲ್ಲ, ಅದು ಒಂಥರ ಫೀಲ್ ಬೇರೆ ಇರ್ತೈತಿ. ಈಗ ಗೊತ್ತಾಗುತ್ತೈತಿಲ್ಲ ಒಂದೊಂದು. ಈ ಥರ ಕ್ಲೈಮೇಟ್ ಇತ್ತಂದ್ರೆ ಏನು ಅನ್ಸುತ್ತೆ ಅಂದ್ರೆ, ಇವು ಕಣ್ಣಿಗೆ ಬೀಳಬಾರ್ದು ನನಗೆ. ಯಾಕೆ ಮಾಡ್ಬೇಕು ಅನ್ಸುತ್ತೆ. ಅದು ಸ್ವಲ್ಪ ನಮಗೆ ಬಾಯಿ ರುಚಿ ಭಾಳ ಇತ್ತು. ಇದ್ರ ಥಿಯೇಟ್ರ್ ಇದ್ದಿರ್ಬೇಕು. ಅದಕ್ಕೆ ಇವನ್ನ ಮಳೆ ಬಂದಾಗ ನನ್ನ ಕಣ್ಣು ಬೀಳತ್ತಿ ಇವ್ರ ಮೇಲೆ. ಒಂದು ಕೆಂಪಗೆ ಹೆಂಗೈತೆ ಒಂದು ಮೇಲೆ ಅಳು ಸೌಂಡ್ ಕೇಳಿ ಬರೀ. ಆಯ್ತು ಕೂಲ್ ಓಮ ಜೋಳಿಗೆ ಮಕ್ಕೋ ಹೋಗಿ. ಈಕಿ ಸೋಗ್ ಭಾಳ ಮಾಡ್ತಾಳೆ. ಬರೋಬ್ಬರಿ ಏನು ಬಜ್ಜಿ ತಿನ್ನಲ್ಲ ನೀನು? ತಿನ್ಬಾರ್ದು ಅಂತಿನ್ನ. ಹಾಂ, ಅದಕ್ಕೆ ನಿಮ್ಮ ಮತ್ತೆ ಭಯ ಆಗುತ್ತಾಳ. ಕೊಡ್ರಿ ನನಗೆ. ಹಾಂ, ಒಂದು ಬಜ್ಜಿ ಕೊಟ್ಟು ಮಸ್ತ್ ಅದಾವ, ಬಿಸಿ ಅದಾವು. ಇಷ್ಟು ತಿನ್ನಕ್ಕಾಗಲ್ಲ, ಸಾಕು. ಇದಕ್ಕೆ ಅಲ್ಲಿಡು, ಆಮೇಲೆ ತಿಂತೀನಿ. ತಿನ್ನಕ್ಕಾಗಲ್ಲ ನನಗೆ. ಹೇಳಿ ತಿನ್ನಕ್ಕಾಗುತ್ತೆ. ಅಲ್ಲಿಡು ತಿಂತೀನಿ. ಕಟ್ತಾರೆ ಇಂಥ ಮನೆ ಈ ಲೆವೆಲಿಗೆ ಬಂದೈತೆ ನೋಡ್ರಿ. ಬೇಸ್ಮೆಂಟ್ ಆಗೈತಿ. ಈಗ ಇದ್ರ ಮೇಲೆ ಬೆಡ್ ಹಾಕ್ತಾರೆ. ಬೆಡ್ ಹಾಕಿ ಇಲ್ಲದ ಕೆಂಪು ಕಲ್, ಚೆರೆಕಲ್ ಅಂತಾರೆ. ಎಲ್ಲರೂ ಅಂತಾರೆ, ಆದ್ರೆ ನಮ್ಮ ಕಡೆ ಚೆರೆಕಲ್, ಒಂದೊಂದು ಕಡೆ ಒಂದೊಂದು ಕಲ್ ಅಂತಾರೆ. ಕಟ್ ಆಗುತ್ತಾರೆ. ಇನ್ನೊಂದು ಸ್ವಲ್ಪ ದಿನ ಈ ಕಲ್ಲಲ್ಲೇ ಕಟ್ಟಿದ್ರೆ ನಾನು ಭಾಳ ದಿನ ಹೋಗಂಗಿಲ್ಲ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟಿದ್ರೆ ಸ್ವಂತ ಬಾಣೆತನ ಇದೇ ಮನೆಯಾಗ ಹಾಕಿತ್ತು. ಬಟ್ ಇಲ್ಲ, ಅದು ಅಲ್ಲೇ ಆಗ್ಬೇಕಂತೈತಿ, ಅಲ್ಲೇ ಆಗೈತಿ. ಈ ಕಡೆ ಒಂದ್ಸಲ ಕ್ಲಿಯರಾಗಿ ಕಾಣುತ್ತೆ ಅನ್ಸುತ್ತೆ ಪ್ಲ್ಯಾನಿಂಗ್. ಓಕೆ, ನಾನು ಹೋಗ್ಬೇಕು ಈಗ ಊರಿಗೆ. ಒಂದು ಸ್ವಲ್ಪ ಕೆಲಸಗಳದಾವು, ರೆಡಿ ಮಾಡ್ಕೋಬೇಕು. ಅಭಾಷಿ ನಾನು
ಬಂದ್ವಿ ಮನೆಗೆ ಬರೋದ್ರೊಳಗಂತೂ ಮಳೆ ಭಾರಿ ಜಡಿ ಹಾಕ್ಬಿಟ್ಟೈತೆ ನಮ್ಮ ಮನೆ ಮುಂದೆ. ಅಲ್ಲೇ ಇಲ್ಲ ಮಳೆ, ಅಲ್ಲಿ ಬಿಸಿಲು ಹೀಟ್ ಅಂತ ಬಡ್ದಾಡಕೂತಾರ. ಅಲ್ಲಿ ಇಲ್ಲಿ ಮಳೆ, ಇಲ್ಲಿ ಮಾತ್ರ ಇಲ್ಲಿ ಬೆಳೆ ಇಲ್ಲ, ಏನು ಬೆಳೆಯಂಗಿಲ್ಲ, ಬರೀ ಮನೆಗಳು ತುಂಬೇವು. ಇಲ್ಲಿ ಮಳೆ ಸಿಕ್ಕಾಬಿಟ್ಟು ಬರೋದು, ಅಲ್ಲಿ ಬಂದಿಲ್ಲ ಅನ್ಸುತ್ತೆ. ಹೆಂಗೆ ಹೊಡ್ಯಾಗುತ್ತೈತಿ ಮಳೆ, ನನ್ನ ಹೆಂಗೆ ಸಂಡೆ ಹೀಗೆ ಆಗುತ್ತೆ. ಪೂರಾ ರೋಡ್ ಅಲ್ಲಿಂದ ಮುಂದೆ ಹೊಲಸಾಗ್ಬಿಟ್ಟೈತಿ. ಬೈ, ನಿನ್ನ ಫೇವ್ರೆಟ್ ಏನು ಹೇಳು? ಹಣ್ಣು ಯಾ ಹಣ್ಣು? ನೀರ್ಲ ಹಣ್ಣು. ಹಾಂ, ತಂದೆ ನೋಡು. ತಂಪಳ ಚಹಾ ಕುಡಿ ಬಂದು. ನಂದು ಚಹಾ ಇಕ್ಕಿಲ್ಲ, ಮರ್ತೇ ಬಿಟ್ಟು ನೋಡು. ಮಳೆ ನೋಡಕ್ಕೆ ಬಂದೆ, ಈ ಮಳೆ ಒಳಗೆ ಚಹಾ ಕುಡಿಬೇಕು, ಬಿಸಿ ಬಿಸಿ. ಬರ್ಲಿ ಸಾಕಿಲ್ಲ ಇಷ್ಟ ಸಾಕಪ್ಪ ಹೊರಗಡೆ. ನಾಳೆಗೆ ಇನ್ನೊಂದಿತ್ತು, ಒಂದು ಹೋಗಿರ್ಬಿಡು ಒಂದು ಭೂಮಿಗೆ. ಇರ್ಲಿ ಒಂದು ಭೂಮಿಗೆ ಹೋಗ್ಲಿ, ಅದು ಬೇಕಂತ ಕೇಳುತ್ತೆ, ಇಡು ಹೋಗ್ಲಿ. ಏನ್ರ ಇರಿಬಿ ಅವಕ್ಕೆ ಸರ್ ಮುಗಿದಿರ್ತಿದ್ದೆ. ಒಂದು ಪುಟ್ಟಿತ್ತು ಆಮೇಲೆ ಕೊಡಲ್ಲ ನನಗೆ. ನಾ ಚಹಾ ಕುಡಿತೀನಿ, ಚಹಾ ಕುಡ್ದು ಆಮೇಲೆ ಕುಡಿತೀನಿ. ಎಲ್ಲರೂ ಫೇಸ್ ರಿವೀಲ್ ಮಾಡಿರಿ, ಪಾಪು ಫೇಸ್ ರಿವೀಲ್ ಮಾಡ್ರಿ ಅನ್ನೋಗ್ತಿದ್ರಿ. ಬಟ್ ಫೇಸ್ ರಿವೀಲ್ ಮಾಡೋಕೆ ನಮಗೇನು ಇದು ಇಲ್ಲ. ಮನ್ಯಾಗ ಸ್ವಲ್ಪ ದೊಡ್ಡವ್ರು ಅಂತಿರ್ತಾರಲ್ಲ, ಅವ್ರ ಮಾತು ಕೇಳ್ಬೇಕಾಗತ್ತೆ. ಇಷ್ಟು ಜಲ್ದಿ ಫೇಸು ತೋರಿಸ್ಬಾರ್ದು. ಆ್ಯಂಡ್ ನಾವು ಫೋಟೋನು ತೆಗ್ದಿಲ್ಲ, ಆಲ್ಮೋಸ್ಟ್ ನಾವೇ ಜಸ್ಟ್ ಫೋಟೋ ತೆಗ್ದಿಲ್ಲ ಅಷ್ಟೇ. ಭಾಳ ಅಂದ್ರೆ ನೋಡ್ಬೇಕನ್ನಿಸ್ತು, ಇಂಥ ಒಂದು ವಿಡಿಯೋ ಕಾಲ್ ಮಾಡಿರ್ತೀನಿ, ಅಲ್ಲೇ ನೋಡಿರ್ತೀನಿ. ಫೋಟೋನು ತೆಗಿಬಾರ್ದು ಅಂಥೇಳಿ ಹೇಳ್ತಿರ್ತಾರೆ. ಸೊ ಅವ್ರದ್ದು ಮಾತು ಒಂದು ಸ್ವಲ್ಪ ಕೇಳ್ಬೇಕಾಗತ್ತೆ, ಏನೋ ಅರ್ಥಗಳಿರ್ತಾವೆ. ಓಕೆ, ಆದಷ್ಟು ಬೇಗ ತೋರಿಸು. ಒಂದು ಭಾಳ ಇಲ್ಲ, ಒಂದು 2-2.5 ತಿಂಗಳು ಆಯ್ತು ಅಂದ್ರೆ ಪಾಪು ಒಂದು ಸ್ವಲ್ಪ ಗೋಣ್ ನಿಂತಂಗೆ ಆಯ್ತಂದ್ರೆ ತೋರಿಸು. ಓಕೆ, ನಿಮ್ಗಿನ್ನ ಹೆಚ್ಚಿಂದಿಲ್ಲ. ಓಕೆ, ವ್ಲಾಗ್ನ ಎಂಡ್ ಮಾಡ್ತೀನಿ. ಐ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.